ಪಿಡಿಒ ಪರೀಕ್ಷೆಯಲ್ಲಿ ಕೆಪಿಎಸ್ಸಿಯಿಂದ ಮಹಾ ಎಡವಟ್ಟಾಗಿದೆ. ಸಿಂಧನೂರಿನಲ್ಲಿ ಪಿಡಿಒ ಎಕ್ಸಾಮ್ ವೇಳೆ ಭಾರೀ ಲೋಪವನ್ನ ಎಸಗಲಾಗಿದೆ. ಎಸ್, ಪಿಡಿಒ ಪರೀಕ್ಷೆಯಲ್ಲಿ ಕೆಪಿಎಸ್ಸಿಯಿಂದ ಮಹಾ ಎಡವಟ್ಟಾಗಿದೆ. ಹಾಗಾದ್ರೆ ಏನಾಯ್ತು ಅಂತಹ ಎಡವಟ್ಟು ಅಂದ್ರೆ, ಸಿಂಧನೂರಿನಲ್ಲಿ ಪಿಡಿಒ ಎಕ್ಸಾಮ್ ವೇಳೆ ಭಾರೀ ಲೋಪವನ್ನ ಎಸಗಿದ್ದಾರೆ. 80% ಪರೀಕ್ಷಾರ್ಥಿಗಳಿಗೆ ಕ್ವೆಶ್ಚನ್ ಪೇಪರ್ ಕೊಟ್ಟಿಲ್ಲ ಅಲ್ಲಿನ ಸಿಬ್ಬಂದಿಗಳು. ಪರೀಕ್ಷಾ ಕೇಂದ್ರದಲ್ಲಿ ಬರೀ 12 ಅಭ್ಯರ್ಥಿಗಳಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನ ನೀಡಿದ್ದಾರೆ. ಸಿಂಧನೂರು ಕೇಂದ್ರದ ಎದುರು ಪರೀಕ್ಷಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರು ಕುಷ್ಟಗಿ ರಸ್ತೆಯನ್ನ ತಡೆದು ಪರೀಕ್ಷಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಸಿಂಧನೂರು ತಹಶೀಲ್ದಾರ್ ಭೇಟಿಯನ್ನ ನೀಡಿ ಮನವೊಲಿಕೆಗೆ ಯತ್ನವನ್ನ ಮಾಡಿದ್ದಾರೆ. ಅರ್ಧ ಗಂಟೆ ಹೆಚ್ಚುವರಿ ಟೈಮ್ ಅನ್ನ ನೀಡೋದಾಗಿ ತಹಶೀಲ್ದಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಒಂದು ಕೋಣೆಯಲ್ಲಿ 24 ಅಭ್ಯರ್ಥಿಗಳನ್ನ ಪರೀಕ್ಷೆಗೆ ಕೂರಿಸಬೇಕು. ಆದ್ರೆ ಇಲ್ಲಿ ಕೂರಿಸಿದ್ದಾರೆ. 24 ಪ್ರಶ್ನೆ ಪತ್ರಿಕೆ ನೀಡುವ ಬದಲು 12 ಪ್ರಶ್ನೆ ಪತ್ರಿಕೆಯನ್ನ ಮಾತ್ರ ಕಳುಹಿಸಿಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದಾರೆ ಎಷ್ಟು ಜನ ಕೂತಿದ್ದಾರೆ. ಒಂದು ಕೋಣೆಯಲ್ಲಿ 24 ಜನ ಕೂರಬೇಕು. ಆದ್ರೆ ಅದರಲ್ಲಿ ಎಷ್ಟು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಈ ಪಿಡಿಒ ಎಕ್ಸಾಮ್ಗೋಸ್ಕರ ಸಾಕಷ್ಟು ಕಷ್ಟಪಟ್ಟು ವಿದ್ಯಾರ್ಥಿಗಳು ಹಗಲು ರಾತ್ರಿ ಅನ್ನದೇ ಸ್ಟಡಿ ಮಾಡ್ತಾರೆ. ಆದ್ರೆ ಈ ರೀತಿ ಪ್ರಶ್ನೆ ಪತ್ರಿಕೆ ನೀವು ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಎಕ್ಸಾಮ್ ಬರೀತಾರೆ ವಿದ್ಯಾರ್ಥಿಗಳು? ನೀವು ಗಮನಿಸ್ತಾ ಇದ್ದೀರಾ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಯಾಕೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ? ನಮಗೆ ನ್ಯಾಯ ಕೊಡಿ, ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ನಾವು ಕಷ್ಟಪಟ್ಟು ಓದಿದ್ದೀವಿ, ಆದರೆ ಓದಿರುವ ತಕ್ಕನಾಗಿ ನೀವು ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಂದರೆ ನಾವು ಯಾವ ರೀತಿ ಎಕ್ಸಾಮ್ ಬರಬೇಕು ಅಂತ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಆರಂಭವಾಗಬೇಕಾಗಿದ್ದ ಪಿಡಿಒ ಪರೀಕ್ಷೆ ಅಭ್ಯರ್ಥಿಗಳ ಕೈ ಸೇರದ ಮೊದಲ ಪೇಪರ್ ಪ್ರಶ್ನೆ ಪತ್ರಿಕೆ. ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ಪರೀಕ್ಷಾರ್ಥಿಗಳು ತೀವ್ರಗೊಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸಿಗದ ಅಭ್ಯರ್ಥಿಗಳ ಭವಿಷ್ಯದ ಕತೆ ಏನು ಹಾಗಾದ್ರೆ? ತಹಶೀಲ್ದಾರ್ ಅರುಣ್ ಎಚ್ ದೇಸಾಯಿ ಮನವೊಲಿಕೆಯ ಬಗ್ಗೆ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಬಗ್ಗಿಲ್ಲ. ತಹಶೀಲ್ದಾರ್ ಮತ್ತು ಸಿಪಿಐ ದುರ್ಗಪ್ಪ ವಿರುದ್ಧ ಅಭ್ಯರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬೆಳಗ್ಗೆ 10ರಿಂದ 11:30 ಮತ್ತು ಮಧ್ಯಾಹ್ನ 2ರಿಂದ 4ರವರೆಗೆ ಪರೀಕ್ಷೆ ನಡೀಬೇಕಾಗಿತ್ತು. ಕಲ್ಯಾಣ ಕರ್ನಾಟಕದ 97 ಹುದ್ದೆಗಳಿಗೆ ಪರೀಕ್ಷೆ ನಡೀತಾ ಇದೆ. ಜನರಲ್ ನಾಲೆಡ್ಜ್ 1 ಮತ್ತು 2 ಪರೀಕ್ಷೆಗಳು ಇಂದು ನಡೀತಾ ಇದೆ. ಆದರೆ ಬೆಳಗ್ಗೆ 10 ಗಂಟೆಗೆ ಈ ಪಿಡಿಒ ಪರೀಕ್ಷೆ ಆರಂಭ ಆಗಬೇಕಾಗಿತ್ತು. ಅಭ್ಯರ್ಥಿಗಳಿಗೆ ಮೊದಲ ಪೇಪರ್ ಪ್ರಶ್ನೆ ಪತ್ರಿಕೆನೇ ಅವ್ರಿಗೆ ಕೈ ಸೇರಿಲ್ಲ ಅಂತಂದ್ರೆ ಯಾವ ರೀತಿ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ? ಯಾವ ರೀತಿ ಪರೀಕ್ಷೆಯನ್ನು ಎದುರಿಸ್ತಾರೆ? ಏನು ಬರೀತಾರೆ ಅವರು? ಮೊದಲು ಅವರಿಗೆ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಪ್ರಶ್ನೆ ಪತ್ರಿಕೆ ಕೊಟ್ಟಾದ್ಮೇಲೆ ತಾನೇ ಅವ್ರು ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಆಗೋದು. ಯಾವುದೇ ಪರೀಕ್ಷೆ ಆಗಿರಬಹುದು, ಮೊದಲು ಪ್ರಶ್ನೆ ಪತ್ರಿಕೆ ಅನ್ನೋದು ಅವ್ರ ಕೈಗೆ ಸೇರಬೇಕು. ನೀವು ಪ್ರಶ್ನೆ ಪತ್ರಿಕೆ ಕೊಟ್ಟಿಲ್ಲ ಅಂದರೆ ಅವ್ರು ಯಾವ ರೀತಿ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ? ಪಾಪ ಬೆಳಗ್ಗೆ ಅನ್ನಲ್ಲ, ರಾತ್ರಿ ಅನ್ನಲ್ಲ, ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ಈ ಎಕ್ಸಾಮ್ಗೆ ಅಂತಲೇ ಪ್ರಿಪೇರ್ ಆಗ್ತಾರೆ. ಆದರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾವುದೇ ಸರ್ಕಾರ ಆಗಿರಬಹುದು, ಯಾರೇ ಆಗಿರ್ಬೋದು, ಆಟ ಆಡೋದು ಬಹಳ ತಪ್ಪಾಗುತ್ತೆ. 12 ಬಂದಿದೆ. ಒಂದು ಬಂಡಲಲ್ಲಿ 12 ಬಂದಿದೆ. 12 ಜನ ಕೊಂಡಿದ್ದಾರೆ. 12 ಜನ ಹಾಗೆ ಕುಂತಿದ್ವಿ. ಸುಮಾರು 20 ನಿಮಿಷ ವೇಟ್ ಮಾಡಿದ್ವಿ. ಕ್ವಶನ್ ಪೇಪರ್ ಬಂದಿಲ್ಲ. ತಹಸೀಲ್ದಾರ್ ಬಂದು ಏನು ಮಾಡ್ತಾರೆ, ವೆರಿಫೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ವೆರಿಫೈಡ್ ಮಾಡ್ತಾರೆ? ಆಲ್ರೆಡಿ 12 ಜನ ಎಕ್ಸಾಮ್ ಬರೀತಾ ಇದ್ದಾರೆ. ನಾವಿನ್ನ 12 ಜನ ಏನು ಮಾಡಬೇಕು? ನಾವು ಸುಮಾರು 3 ವರ್ಷದಿಂದ ನಾನು ಧಾರವಾಡದಿಂದ ಬಂದಿದ್ದೀನಿ. ನಿನ್ನೆ ರಾಯಚೂರಲ್ಲಿ ರಾಯಚೂರು ಎಕ್ಸಾಮ್ ಬರ್ತಿದ್ದು ರೂಲ್ಸ್ ಗೊತ್ತಿಲ್ವಾ? ಕೆಪಿಎಸ್ ಇದು ನಿಮ್ಗೆ ಯಾರು ಕರೆಕ್ಟ್ ಗೈಡ್ಲೈನ್ಸ್ ಕೊಟ್ಟಿಲ್ಲ. ಅಕಾರ್ಡಿಂಗ್ ಟು ದೇ ವಿಲ್ ನಾಟ್ ಗಿವ್ ದ ಗೈಡ್ಲೈನ್ಸ್. ಮಾತಾಡ್ರಿ ಇಲ್ಲ ಹೊರಗೆ ಯಾಕೆ ತೊಗೊಂಬಂದ್ರಿ? ಕ್ವಶನ್ ಬ್ಯಾಕ್ ಹೆಂಗೆ ಹೊರಗೆ ತಂದಿರಿ ಸರ್? ಹಾಂ ರೀ, ಅಲ್ಲಿ ಇರ್ಬೇಕ್ರಿ ನೀವು. ಇಲ್ಲಿಗೆ ಯಾಕೆ ಹೊರಗೆ ತೊಗೊಂಬಂದ್ರಿ?
ಸರ್ ಯಾರು ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ಏನಿದು PDO ಪರೀಕ್ಷೆಯಲ್ಲಿ ಈ ರೀತಿಯ ಮಹಾ ಎಡವಟ್ಟು, ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಅಂತ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಅಲ್ಲಿ ಯಾರು ಅಧಿಕಾರಿಗಳು ಬಂದಿದ್ದಾರಾ? ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ಸಾಹಿತ್ಯ ನಿಜಕ್ಕೂ ಎಲ್ಲೋ ಒಂದು ಕಡೆ ಇದು ದೊಡ್ಡ ಎಡವಟ್ಟು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಪರೀಕ್ಷೆ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು PDO ಪರೀಕ್ಷೆಗೆ ಅಟೆಂಡ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪರೀಕ್ಷೆ ನಡೆಸ್ತಕ್ಕಂಥ ಒಂದು ಆಡಳಿತ ಮಂಡಳಿ ತಾಲೂಕು ಆಡಳಿತಕ್ಕೆ ವಹಿಸಿರುತ್ತೆ. ಆ ಒಂದು ತಾಲೂಕು ಆಡಳಿತ ಎಲ್ಲ ಪ್ರಿಪರೇಷನ್ ನ ಮಾಡ್ಕೊಂಡಿರ್ಬೇಕು. ಆದ್ರೆ ಸಿಂಧನೂರು ನಗರದಲ್ಲಿ ಇರ್ತಕ್ಕಂಥ, ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸೆಂಟರ್ ನಲ್ಲಿ ಇಲ್ಲಿ ಸಾಕಷ್ಟು ಎಡವಟ್ಟುಗಳು ಮತ್ತು ಲೋಪದೋಷಗಳು ಕೂಡ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಪರೀಕ್ಷೆಗೂ ಮುಂಚೆ ಕ್ವಶನ್ ಪೇಪರ್ ಗಳನ್ನ ರೆಡಿ ಮಾಡ್ಕೊಂಡಿಲ್ಲ. ಅಂದ್ರೆ ಒಂದು ತರಗತಿಯಲ್ಲಿ 24 ಅಭ್ಯರ್ಥಿಗಳಿರ್ತಾರೆ. 24 ಕ್ವಶನ್ ಪೇಪರ್ ಬದಲಿಗೆ 12 ಕ್ವಶನ್ ಪೇಪರ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಕೂಡ ನಿಯಮ ಪ್ರಕಾರ ಇವರು ಏನು ಕ್ವಶನ್ ಪೇಪರ್ ಗಳನ್ನ ಕವರ್ ತರ್ತಾರೆ ಅದನ್ನ ವಿದ್ಯಾರ್ಥಿಗಳ ಮುಂದೆ ಓಪನ್ ಮಾಡಬೇಕು. ಆದ್ರೆ ಈ ಒಂದು ಕವರ್ ಈ ಒಂದು ಪರೀಕ್ಷಾ ಕೋಣೆಗೆ ಬರೋದಕ್ಕಿಂತ ಮುಂಚೆಯೇ ಓಪನ್ ಆಗಿದೆ ಅನ್ನೋ ಒಂದು ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಈ ಒಂದು ಕೇಂದ್ರದಲ್ಲಿರ್ತಕ್ಕಂಥದ್ದು, ಸರಿಯಾಗಿ ಮಾಹಿತಿ ನೀಡ್ತಾ ಇಲ್ಲ. ಇಲ್ಲಿ ಏನು ಮುಂಜಾಗ್ರತೆಯಾಗಿ ಏನು ಟೆಸ್ಟಿಂಗ್ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ಹೈಸ್ಕೂಲ್ ಮಕ್ಕಳನ್ನ ಬಳಸಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬಂದಿರತಕ್ಕಂತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಕೂಡ ವಿದ್ಯಾರ್ಥಿಗಳಿಗೆ ಮನವೊಲಿಸೋ ಕೆಲಸದಲ್ಲಿ ಇದ್ರೂ ಕೂಡ ಅದು ಯಾವುದೇ ರೀತಿ ಫಲಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಅರುಣ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಪರೀಕ್ಷೆಯನ್ನ ಬರೀರಿ, ಆದ ನಂತರ ಮುಂದೆ ಏನಾಗಿದೆ ಅದರ ಬಗ್ಗೆ ಯೋಚನೆ ಮಾಡೋಣ, ನಮ್ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಮಾತನ್ನ ಹೇಳ್ತಿದ್ರೆ ಹೊರತು ವಿದ್ಯಾರ್ಥಿಗಳಿಗೆ ಅಲ್ಲಿ ಆಗಿರುವ ತಪ್ಪಿನ ಬಗ್ಗೆ ಏನೋ ಅರಿವು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಸಾಹಿತ್ಯ. ಹಾಗಾಗಿ ನೀಲಕಂಠ ಸ್ವಾಮಿ ಪ್ಲೀಸ್ ಬಿ ಆನ್ ಹೋಲ್ಡ್. ಇನ್ನು ಕಲಬುರಗಿಯಿಂದ ಬಂದಂತಹ ವಿದ್ಯಾರ್ಥಿ ರವಿತೇಜ ಹಿರೇಮಠ ಅವರಿದ್ದಾರೆ. ರವಿತೇಜ ಅವರೇ, ನಿಮ್ಗೆ ಕ್ವಶನ್ ಪೇಪರ್ ಯಾಕೆ ಕೊಟ್ಟಿಲ್ಲ ಅಂತ? ಯಾಕೆಂದ್ರೆ ಈಗ ಅಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ ಅಂತಾನೆ ಬಂದಿದ್ದೀರಾ, ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನು ಎದುರಿಸಬೇಕು ಅಂತ ಬಂದಿದ್ದೀರಾ. ಕೇವಲ ಒಂದು ರೂಮ್ ನಲ್ಲಿ 12 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಅಂದ್ರೆ ಉಳಿದ ವಿದ್ಯಾರ್ಥಿಗಳಿಗೆ ಯಾವ ಕಾರಣಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸಿಬ್ಬಂದಿಗಳು? ಕಾರಣನೇ ಕೊಡ್ತಾ ಇಲ್ಲ ಮೇಡಮ್ ಅವ್ರು ಯಾವ್ದು. ಕ್ವಶನ್ ಪೇಪರ್ ಬಂದದ್ದು ಲಿಸ್ಟ್ ಆಗಿದೆ ಹೇಳ್ತಾ ಇದಾರೆ ಮೇಡಮ್. ಈಗ ಎರಡನೇ ಸೆಕೆ ಅವ್ರು ಉಳಿದಿರೋ 12 ಕ್ವಶನ್ ಪೇಪರ್ 10:45 ಕ್ವಶನ್ ಪೇಪರ್ ಬಂದಿದಾವೆ ಮೇಡಮ್ ಅವ್ರು ಉಳ್ಕಿರೋದ್ರಿ. ಹಾ ರೀ. ಅಲ್ಲ, ಈಗ ಕ್ವಶನ್ ಪೇಪರ್ ಯಾವುದೇ ಆಗಿರ್ಬೋದು, ಯಾವುದೇ ಪರೀಕ್ಷೆ ಆದ್ರೂ ಕೂಡ ವಿದ್ಯಾರ್ಥಿಗಳ ಮುಂದೆ ಏನು ಇನ್ನೊಂದು problem ಪರೀಕ್ಷಾ ರೂಮ್ ಏನಂತಂದ್ರೆ ಇರುತ್ತೆ ಅಲ್ಲಿ ಬಂದು ಓಪನ್ ಮಾಡ್ಬೇಕಲ್ವಾ? ಹಾ ಮೇಡಮ್, ಅಲ್ಲಿಗೆ ಬಂದು ಓಪನ್ ಮಾಡ್ಬೇಕಲ್ರಿ. ಅದ್ರ ಓಪನ್ ಮಾಡೋದಕ್ಕಿಂತ ಮೊದಲು ಅದ್ರ ಮೇಲೆ 2 ವಿದ್ಯಾರ್ಥಿಗಳ ಅದು ಸಿಗ್ನೇಚರ್ ತಗೋಬೇಕ್ರಿ, ಅವ್ರದ್ದು ID ನಂಬರ್ ಹಾಕ್ಬೇಕ್ರಿ ಅಲ್ಲಿ. ಅದ್ ಯಾವ್ದು ಪ್ರೊಸೀಜರ್ ಫಾಲೋ ಮಾಡಿಲ್ರಿ ಅಲ್ಲಿ. ಯಾಕೆ ಮಾಡಿಲ್ಲ ಅಂತ ಅಲ್ಲಿ ಯಾರು ಕೇಳೋರು ಇರ್ಲಿಲ್ವಾ ಅವ್ರಿಗೆ? ಅವ್ರು ಹೇಳಿದ್ರೆ ಅವ್ರಿಲ್ಲ, ನಾವು ಇಲ್ಲಿ ನಮ್ಗೆ ಅಷ್ಟು ಮಾಹಿತಿ ಗೊತ್ತಾಗಿರ್ಲಿಲ್ಲ, ನಾವು ಮಾಡ್ತೀವಿ ಅಂತ ಹೇಳಿದಾರಂತ್ರಿ ಮೇಡಮ್. ಬೇರೆ ಬ್ಲಾಕ್ ಈಗ ಅಲ್ಲಿ ಅವ್ರಿಗೆ ಮಾಹಿತಿ ಇರ್ಲಿಲ್ವಂತ, ಏನ್ ಪ್ರೊಸೀಜರ್ ಇದೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಂತ? ನಾವ್ ಅದನ್ನ ಕೇಳಿದ್ರೆ ನಮಗೆ ಇಷ್ಟು ಹೇಳ್ಯಾರ, ನಾವು ಇಷ್ಟೇ ಮಾಡ್ತೀವಿ ಅಂತ ಹೇಳ್ತಾರೆ ಮೇಡಮ್ ಅವ್ರು. ಈಗ ಅಧಿಕಾರಿಗಳು ಏನಾದ್ರು ಬಂದಿದ್ರ ಸ್ಥಳಕ್ಕೆ? ಅವ್ರು ಏನಾದ್ರು ಹೇಳ್ತಿದಾರ? ಬಂದಿದ್ದಾರೆ ಮೇಡಮ್. ಇವಾಗ MLA ಅವ್ರ ತಮ್ಮ ಅವ್ರು ಏನೋ ಬಂದಿದ್ದಾರೆ ಮೇಡಮ್. ಯಾರೋ ಗೌಡ್ರು, ಅವ್ರ ಹೆಸರು ಗೊತ್ತಿಲ್ಲ ಮೇಡಮ್. ವಿರೂಪಾಕ್ಷ ವಿರೂಪಾಕ್ಷ ಅವರ ಮಾಜಿ MLA ಅವ್ರ ಅಂತ ಮೇಡಮ್. ಅವ್ರ ಮಾಜಿ MP ಮೇಡಮ್. ಏನ್ ಹೇಳಿದ್ರು ಅವ್ರ ಕಡೆಯಿಂದ ಇವಾಗ ಮಾತಾಡ್ತಾ ಇದಾರೆ ಮೇಡಮ್. ಅವ್ರೇನ್ ಹೇಳಿದ್ರು ಅಂದ್ರೆ, ಇವಾಗ ಮೊದಲನೇ ಪೇಪರ್ ಹಿಂಗ್ ಆಗಿದೆ, ಅದ್ರ ಬಗ್ಗೆ ನಾವು KPSC ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನೋಡಿ ಇವಾಗ ಎರಡನೇ ಎಕ್ಸಾಮ್ ಬಗ್ಗೆ ನಾವು ಇವಾಗ ಹೇಳ್ತೀವಿ, ನೀವು ಅದನ್ನ ಬರೀರಿ ಅಂತ ಹೇಳ್ತಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಯಾರು ಅದಕ್ಕೆ ಸಮ್ಮತಿ ತೋರಿಸ್ತಾ ಇಲ್ಲ ಮೇಡಮ್. ಓಕೆ, ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮ್ ಬರಿತಾ ಇದ್ರಲ್ವಾ? ಹಾ ಮೇಡಮ್, ಆಲ್ರೆಡಿ ಅವ್ರು ಏನು ಹೇಳ್ತಾ ಇಲ್ಲ ಮೇಡಮ್. ಅವ್ರು ಇನ್ನೂ ಒಳಗಡೆ ಇದ್ದಾರೆ ಮೇಡಮ್. ಅವ್ರಿಗೇನೋ ಎಕ್ಸ್ಟ್ರಾ ಟೈಮ್ ಅಂದ್ರೆ ಲೇಟ್ ಆಗಿದ್ದಲ್ಲ, 10:45ಕ್ಕೆ ಒಳಗಡೆ ಕಳ್ಸಿದ್ರು ಮೇಡಮ್ ಅವ್ರಿಗೆ. ಓಕೆ ಥ್ಯಾಂಕ್ ಯು ರವಿತೇಜ ಹಿರೇಮಠ ಅವರೇ. ನಿಮಗೆ ಏನು ತೊಂದರೆ ಆಗಿದೆ ಅದಕ್ಕೆ ದಯವಿಟ್ಟು ಸರ್ಕಾರ ನಿಮ್ಮ ಕಡೆ ಗಮನ ಕೊಡಬೇಕಾಗತ್ತೆ. ಸ್ವಲ್ಪ ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಯಾಕಂದರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ, ಅವರ ಓದಿಗೆ ಬೆಲೆ ಕೊಡಬೇಕು. ಏನು ಸಮಸ್ಯೆ ಆಗಿದೆ ಅದಕ್ಕೆ ದಯವಿಟ್ಟು ಸರ್ಕಾರ ಮಧ್ಯ ಪ್ರವೇಶಿಸಿ ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಕೂಡ ಕೇಳ್ಕೊತೀವಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ನೀಲಕಂಠ ಸ್ವಾಮಿ ಅವರೇ, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ.